ಸೇರಿ ಮುಂದಿನವರನ್ನೆಲ್ಲ ಮುಂದಕ್ಕೆ ಬಂದು ಗುರಿಕಾರರಲ್ಲಿ ಸೇರಿದುಂಟು, ಸೇವಾದಾರರಲ್ಲಿ ಸೇರಿದುಂಟು. ಗುರಿ ಜಂಟಿ ನೇಮೋತ್ಸವ ಅದು ಮಾಮೂಲು ಪ್ರಕಾರ ಹಿಂದಿನ ಪೂರ್ವ ಪದ್ಧತಿಯಂತೆ ಏನು ಅಪ್ಪಣೆ ಕೊಟ್ಟು ಆ ಒಂದು ನೇಮೋತ್ಸವ ನಡೆಸುವಂತದ್ದು. ಆ ಪ್ರಕಾರ ಇವತ್ತು ಅವರೆಲ್ಲ ಸೇರಿ ನಿರ್ಧಾರ ಮಾಡಿ ನಾಡು ನಡೆಯುವಂತಹ ನಿನ್ನೆ ಅಪ್ಪಣೆ ಅವರು ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ತಾಯಿ. ಸಾವಿರ ಸೀಮೆಯ ಒಡೆಯ ಜನಾರ್ದನ ದೇವರ ಅನುಗ್ರಹ ಹಾಗೂ ಮಾರಿಯಮ್ಮ ದೇವರ ಅನುಗ್ರಹವನ್ನ ಹಿಂದಿನಿಂದ ಸಂಪ್ರದಾಯ ಪ್ರಕಾರ ಪಡೆದುಕೊಂಡು ಬಂದಂಥದ್ದು. ಪೇಟೆ ಸೀಮೆ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಗೊತ್ತಿನವರು ಮಹಾಗಣ್ಯ ವ್ಯಕ್ತಿಗಳು ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅದೇ ರೀತಿಯಲ್ಲಿ ಭಂಡಾರದ ಮನೆಯ ಶ್ರೇಷ್ಠತನ್ನು ಇಟ್ಟುಕೊಂಡಂಥ ಕುಟುಂಬ ಅದೇ ರೀತಿಯಲ್ಲಿ ಇವತ್ತಿನಿಂದ ನಡೆಯುವಂತಹ ನನ್ನ ಪರಿವಾರ ಶಕ್ತಿಗಳ ಒಂದು ನೇಮೋತ್ಸವ ಅದನ್ನು ನಾಡಿನ ತನಕ ನಡಿಬೇಕು ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ರಾಮದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡೆಲ್ಲ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಏನೋ ಒಂದು ಇಲ್ಲಿ ನನಗೆ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಬರಬೇಕಾದದ್ದಲ್ಲ. ಒಬ್ಬರೇನೋ ಒಂದು ಭಾರವನ್ನು ಯಾರು ಹೊತ್ತಿದ್ದಾರೆ ಅವರು ಇದರ ಹುಲಿಕೆ ಸೇವೆಯನ್ನು ಮಾಡಿಸ್ಬೋದು, ಆ ಭಕ್ತಿ ನಿಷ್ಠೆಯಿಂದ ಮಾಡಿಸ್ಬೋದು. ಸ್ವಲ್ಪ ಅವರಿಗೆ ಸ್ವಲ್ಪ ಬರ್ಲಿಕ್ಕೆ ಅನಾನುಕೂಲ, ಅವರಿಗೆ ಪದ್ಧತಿಯಿಂದಾಗಿ ಬೇರೆ ಅದಕ್ಕೆ ಸಂಬಂಧಪಟ್ಟ ಬೇರೆಯವರೆಲ್ಲ ಬಂದು ನಿಂತು ಅವರ ಪರವಾಗಿ ಬಂದು ಈ ಸೇವಾರ್ಥವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಸೇರಿದುಂಟು ನೀನು ಅಪ್ಪಣೆ ಕಟ್ಟು ಇದನ್ನು ಒಳ್ಳೆ ರೀತಿ ನಡೆಸಿಕೊಡ್ಬೇಕಂತ ಬರ್ತಿದ್ದಾರೆ. ಸಾನ್ನಿಧ್ಯದ ಬಲಭಾಗದಲ್ಲಿರುವಂತಹ ದೂತ ನನಗೆ ಪರಿವಾರ ಶಕ್ತಿಯಲ್ಲಿ ಎಡಭಾಗದಲ್ಲೂ ಇದ್ದಾರೆ. ಆದ್ದರಿಂದ ಈ ಧರ್ಮಶಕ್ತಿಯನ್ನು ಒಳಗೊಳ್ಳುವಂಥ ಈ ವರ್ಷದ ಒಂದು ಸೇವೆಯ ಒಂದು ಮಾಡುವಂಥ ಯಾರು ನಿಷ್ಠಾಭಕ್ತಿಯ ಸೇವೆ ಅನುಷ್ಠಾನ ಪೂರ್ವಕವಾಗಿ ಮಾಡಿಕೊಡ್ತಾರೋ ಅವರಿಗೆ ನಾನು ಶುಭ ಪ್ರಸಾದವನ್ನು ಅನುಗ್ರಹಿಸಿರುವಂಥದ್ದು. ಎಲ್ಲರ ಅಪ್ಪಣೆಯನ್ನು ಪಡೆದು ಪರಿವಾರ ಶಕ್ತಿಗಳಿಗೂ ತೊಂದರೆ ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಪ್ರಥಮದಿಂದ ಕೊನೆಯ ತನಕ ಈ ಒಂದು ಕ್ಷೇತ್ರದ ಮರ್ಯಾದೆಯನ್ನು ಉಳಿಸಿಕೊಂಡು ಹೋಗುವ ಯೋಗ ನಾನಿದ್ದೆ. ಅನುಗ್ರಹ ಜವಾಬ್ದಾರಿಯನ್ನು ಸ್ಥಾನವನ್ನು ಹೊತ್ತುಕೊಂಡದ್ದು ಎಡಭಾಗದಲ್ಲಿರುವಂತಹ ಏನೇ ಶಕ್ತಿಗಳಿದ್ರು ಆ ಶಕ್ತಿಗಳು ಈ ಗೃಹ ಭಾಗದಲ್ಲಿ ಅದನ್ನು ಕಾಪಾಡಿಕೊಂಡು ಇಷ್ಟ ತನಕ ಬಂದಂತಹ ಭಕ್ತ ಕುಟುಂಬ. ಬಾಯಿಯಲ್ಲಿ ಎರಡು ಮಾತು ಹೇಳಿದಂಥದ್ದು ಸತ್ಯವಾಂಶವಾಗಿರಬೇಕು, ಇವರಿಗೆಲ್ಲ ಅದರ ಫಲ ಬರಬೇಕು. ಆ ಪ್ರಕಾರ ಆ ಗೃಹ ಭಾಗದ ವರ್ಷಾವಧಿ ಆಗುವಂಥ ಸೇವಾ ಕಾರ್ಯಗಳಿಗೆಲ್ಲ ಭಾಗಿಯಾಗಿಕೊಂಡು ಸೇವಾಂತ ಮಾಡಿಕೊಳ್ಳಿ. ಅದರ ಫಲವನ್ನು ನಿಮಗೆ ಅನುಗ್ರಹಿಸಿ ಸಾನ್ನಿಧ್ಯ ಅವರೆಲ್ಲರೂ ಸೇರಿ ಈ ಒಂದು ನೇಮೋತ್ಸವವನ್ನು ಇವತ್ತಿನಿಂದ ನಾಲ್ಕು ಶನಿವಾರ ತನಕ ಮಾಡುವಂತಹ ಒಂದು ಪದ್ಧತಿ ಪ್ರಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಗೌರವವಾಗಿ ನಿರ್ಧಾರ ಮಾಡಿ ನಾಲ್ಕು ಶನಿವಾರ ನಡೆಯುವಂತಹ ನೇಮೋತ್ಸವಕ್ಕೆ ಅವರು ನಿರ್ಧಾರ ಮಾಡಿದ ಪ್ರಕಾರ ನೀನು ಅಪ್ಪಣೆ ಕೊಟ್ಟ ಪ್ರಕಾರ ಆ ಒಂದು ಕಾರ್ಯಕ್ರಮವನ್ನು ಇವ್ರ ಮುಖಾಂತರ ಒಳ್ಳೆ ನಿನ್ನ ನೂತನ ಒಂದು ನೇಮೋತ್ಸವ ಒಳ್ಳೆ ರೀತಿ ನಡೆಸಿಕೊಟ್ಟು ಯಾವ ರೀತಿ ತೊಂದರೆ ಬಾರದ ರೀತಿ ನಡೆಸಿಕೊಟ್ಟು ಅದರ ಸಮಯದಲ್ಲಿ ಆರೋಗ್ಯ ಕೊಡಬೇಕು, ಬೇರೆ ತರ ಕೊಡಬೇಕು, ಒಳ್ಳೆ ಪ್ರತಿಫಲ ಕೊಡಬೇಕಂತ ನೆಲೆ ಕೊಡ್ತಾ ಇದ್ದಾರೆ. ಯಾವುದೇ ಅಪಕೀರ್ತಿ ಬಾರದ ರೀತಿಯಲ್ಲಿ ನಾನು ನೋಡಿಕೊಳ್ತೇನೆ. ನೆರೆ ಮನೆಯಲ್ಲಿ ನಾನು ಇಟ್ಟುಕೊಂಡು ಸೇವಾರ್ಥ ಮಾಡಿಸಿದ ಫಲ ಕೊಡ್ತೇನೆ. ಇಡೀ ಪೇಟೆಗೆ ಹಾಗೂ ಊರ ಪರವೂರ ಭಕ್ತರಿಗೆ ಅಥವಾ ಹತ್ತಿರಗಿಂತ ದೂರದಲ್ಲಿ ಇರುವವರಿಗೆ ನಿಮ್ಮ ಒಂದು ಅನುಗ್ರಹದ ಒಂದು ಆ ಕೊರಡಿನ ರೂಪದಲ್ಲಿ ಬರುವಂಥದ್ದು ಅದು
ಒಳ್ಳೆಯ ರೀತಿಯಿಂದ ಬಂದುಕೊಂಡು ಬಾಯಿಯ ಸತ್ಯಾಂಶವನ್ನು ಅನುಗ್ರಹ ಮಾಡಿಸಿಕೊಂಡು ಈಗ ಹೊರಗಿನಿಂದ ಎಲ್ಲರೂ 3 ಸುತ್ತು ಬಂದು ನಡೆಯುವ ಪ್ರಸಾದ ಪಡೆಯಿರಿ. ಆ ಪ್ರಕಾರ ನಿಮಗೆ ಅದು ಆಗುವ ತನಕ ಯಾವುದೇ ವಿಘ್ನ ಕೆಡೆ ಮಾಡಿಕೊಳ್ಳದೆ ಆರೋಗ್ಯ ಮನಃಶಾಂತಿ ರಕ್ಷಣೆ ಕೊಟ್ಟು ಈ ಪೂರ್ವಭಾಗದಿಂದ ಇತಿಹಾಸ ಪ್ರಸಿದ್ಧವಾದಂಥ ಆದಂಥ ಒಂದು ಪ್ರಕಾರವಾಗಿ ಆಗಬೇಕಾದಂಥ ನನ್ನ ಸೇವೆಯ ಭಾಗದಲ್ಲಿ ಆಗತಕ್ಕಂಥ ಒಂದು ಪ್ರಕಾರವಾಗಿ ಸೇವೆ ಹೇಗೆ ಒಂದು ಪ್ರಕಾರವಾಗಿ ಪೂರ್ವ ಪದ್ಧತಿಯ ಭಾಗದಲ್ಲಿ ಬೇಕಾದಂಥ ರೂಪದಲ್ಲಿ ಸೇವೆ ಆಗ್ತಾಯಿತ್ತು. ಪೂರ್ವ ಪದ್ಧತಿ ಆ ಪ್ರಕಾರವಾಗಿ ಆ ಕಾಲದಿಂದಲೂ ಒಂದು ಪ್ರಕಾರ ನನ್ನ ಸಾನ್ನಿಧ್ಯಕ್ಕೆ ಬಂದು ನನ್ನ ಅಪ್ಪಣೆಯನ್ನು ಪಡೆದುಕೊಂಡು ಒಂದು ಪ್ರಕಾರವಾಗಿ ಆಗತಕ್ಕಂಥ ಒಂದು ಪ್ರಕಾರ ಸೇವೆ ಆಗ್ಬೋದು. ಅನುಗ್ರಹವನ್ನು ನಾನು ಬರ್ತೇನೆ, ಒಡೆನ ಹತ್ರ ಕೇಳ್ತೇನೆ. ಆಗ್ಬೋದು. ಆಗತಕ್ಕಂಥ ಒಂದು ಪ್ರಕಾರವಾಗಿ ನನ್ನ ಒಂದು ಸೇವೆಯಲ್ಲಿ ಆಗತಕ್ಕಂಥ ಸೇವೆ ಆಗ್ತಾಯಿದೆ. ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಗಳು ಬರದ ರೂಪದಲ್ಲಿ ಈ ಪೂರ್ವದಲ್ಲಿ ಯಾವ ರೂಪದಲ್ಲಿ ನಾವು ಮಾಡಿಸಿಕೊಂಡಿದ್ದೇವೆ. ನಾನು ಒಳ್ಳೆಯ ಒಂದು ಪ್ರಕಾರ ಸಡದವಾದ ಅನುಗ್ರಹ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಆಗುವ ಯೋಗವಾಗಿ ನಾನು ಲಕ್ಷ್ಯಪಟ್ಟು ಇಟ್ಟಿಟ್ಟಿದ್ದೆ. ಆದಾಗ್ಯೂ 2 ವರ್ಷಕ್ಕೊಮ್ಮೆ ಆಗತಕ್ಕಂಥ ನೂತನ ಒಂದು ನೇಮೋತ್ಸವ ಅಲ್ವಾ. ಆದಾಗ್ಯೂ ಗ್ರಾಮ ಸೇವೆ ಬೇಕತಕ್ಕಂಥ ಅಧಿಕಾರ ವರ್ಗದವರು ಇದ್ದುಕೊಂಡು ಮಾಡತಕ್ಕಂಥ ಒಂದು ಸೇವೆ ಅದೇ ಪ್ರಕಾರ ಈಗ ಏನು ಒಡನೆಯಲ್ಲಿ ಬೇಕಾದ ರೀತಿಯಲ್ಲಿ ಸೇವೆ ಕೊಟ್ಟು ಕೈ ಮುಗಿದು ಒಡೆನ ಅನುಭವಿಕೊಂಡು 1ನೇ ಸ್ಥಾನಕ್ಕೆ ಹೋಗ್ಕೊಂಡು 2ನೇ ಸ್ಥಾನ ಹೋಗ್ಕೊಂಡು 3ನೇ ಸ್ಥಾನಕ್ಕೆ ಬಂದು ಪ್ರಸಾದ ಪಡೆಯುವಂಥ ಪರಿಪಾಠ ಪದ್ಧತಿ ಅಲ್ವಾ. ಅದೇ ಪ್ರಕಾರದಲ್ಲಿ ಇವತ್ತು ಗ್ರಾಮ ಎಲ್ಲ ಕಡೆ ಹೋಗಿಕೊಂಡು ಈಗ 1ನೇ ಸ್ಥಾನಕ್ಕೆ ನನ್ನಲ್ಲಿ ಬಂದು ನಿಂತಿದ್ದಾರೆ ದೂತ. ಹಾಗಾಗಿ ಆಗತಕ್ಕಂಥ ಸೇವೆಯನ್ನು ಯಾವ ರೀತಿ ಕುಂದುಕೊರತೆ ಅಡೆತಡೆ ಇಲ್ಲದೆ ಹಿಂದೆ ಯಾವ ರೀತಿ ನಿರ್ವಿಘ್ನ ಮಾಡಿಸಿಕೊಂಡು ಸ್ಥಳದ ಕೀರ್ತಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿದ್ದರು. ಅದಕ್ಕೆ ಬೇಕಾದ ಕಪ್ಪುಗಳನ್ನು ತರಿಸಿಕೊಂಡು ಈ ಕಾಲ ಆಗತಕ್ಕಂಥ ದೇವವನ್ನು ಒಳ್ಳೆ ರೀತಿಯ ವಿದ್ಯೆಯನ್ನು ಮಾಡಿಸಿಕೊಂಡು ಸ್ಥಳದ ಕೀರ್ತಿಯನ್ನು ಬೆಳೆಸುವಲ್ಲಿ ಗ್ರಾಮಸ್ಥರ ಪ್ರಾರ್ಥನೆ ಅಲ್ವಾ. ಅದೇ ಪ್ರಕಾರ ಸಂಬಂಧಪಟ್ಟಂತ ಗುತ್ತು ಮನೆತನ ಬೈರು ಗೊತ್ತು ದೊರೆಗಳ ಗೊತ್ತು ಹಾಜರಿದ್ದಾರ. ಆದಾಗ್ಯೂ ಸಂಬಂಧಪಟ್ಟ ಧರಡಿ ಮನೆತನ ಸಾನ ಮನೆತನ ಹುಲಿಚಂಡಿ ಮನೆತನ ಸಂಬಂಧ ಇದ್ದಾರೆ. ಮನೆತನದವರು ಇದ್ದಾರೆ. ದೂತನ ಚಾಕರಿಗೆ ಯಾರು
ಎರಡು ಕಡೆಯಲ್ಲಿ ಒಡನೆಯಲ್ಲಿ ಹೋಗಿ ಬಂದಿದ್ರಲ್ವಾ? ಒಂದನೇ ಸ್ಥಾನದಲ್ಲಿ ಏನು ವಾಕ್ಯ ಕೊಟ್ಟಿದ್ದಾವ? ಒಂದನೇ ಸ್ಥಾನದಲ್ಲಿ ಆ ವ್ಯಕ್ತಿಗೆ ತೋರಿಸಿಕೊಟ್ಟಿದ್ದಾಳೆ ಅವಳು, ಎರಡನೇ ಸ್ಥಾನದಲ್ಲಿ ಆ ವ್ಯಕ್ತಿಗೆ ತೋರಿಸಿಕೊಟ್ಟಿದ್ದಾಳೆ, ಮೂರನೇ ಸ್ಥಾನದ ನಿರ್ಧಾರ ಏನು ಅಂತೇಳಿ ನಿಮ್ಮ ಗ್ರಾಮಸ್ಥರ ಪ್ರಾರ್ಥನೆ ಕೇಳ್ತೇನೆ ದೂತನಲ್ಲಿ. ಆದಾಗ್ಯೂ ಭೂತನ ಚಿತ್ತಕ್ಕೆ ಮಧ್ಯಮ ಇದೆ, ಒಳಗೊಳಗೆ ಸ್ವಲ್ಪ ಇರಬೇಕಲ್ವಾ?
ಗ್ರಾಮ ಸೇರಿಕೊಂಡು ಒಂದು ವಿಚಾರವನ್ನು ಹೇಳಿಕೊಳ್ತಾ ಇದ್ದಾರೆ. ಇಟ್ಟ ತನಕ ಯಾವ ರೀತಿ ಅಪಕೀರ್ತಿ ಬರದಂಥ ರೀತಿಯಲ್ಲಿ, ಗ್ರಾಮ ಸೀಮೆಗೆ ಯಾವ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ, ಯಾವ ರೀತಿ ಬೇಕಾದ ಕಪ್ಪಗಾಣೆ ತರಿಸಿಕೊಂಡು ಆ ದೂತನ ಸೇವೆಯನ್ನು ವಿಶ್ರಮೆಯನ್ನು ಮಾಡಿಕೊಂಡು ತನ್ನ ಕೀರ್ತಿಯನ್ನು ಬೆಳೆಸಿ ಬಂದು ನಾವು ಮಾಡ್ಕೊಂಡು ಬಂದಿದ್ದೇವೋ ಅದೇ ಪ್ರಕಾರ ಈ ಕಾಲ ಆಗತಕ್ಕತನ ಸೇವೆಯನ್ನು ಯಾವ ರೀತಿ ಕುಂದುಕೊರತೆ ಅಡೆತಡೆ ಇಲ್ಲದೆ ನಿರ್ವಿಘ್ನ ಮಾಡಿಸಿಕೊಂಡು ಬೇಕಾದ ಕಪ್ಪಗಾಣೆ ತರಿಸಿಕೊಂಡು ತನ್ನ ಕೀರ್ತಿ ಇನ್ನಷ್ಟು ಬೆಳಗಿದ ಮಾತನ್ನು ಒಡೆಯ ನಾನು ದೂತನ ನಿಲ್ಲಿಸಿಕೊಂಡು ಮಾಡಿಕೊಂಡು ಬಂದಿದ್ದೇನೆ. ಆಗೋದವಳು ಕೀರ್ತಿ ಪ್ರಸಾದ ಕೊಡ್ತಾ ಇದ್ದೇನೆ. ಮಾರಕೊಕ್ಕರ ಯಾರು? ಮುಂಚಿನ ಪಾತ್ರೆ ತುಂಬದ ಪಾತ್ರೆ ಓ